ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಬೆಳಗ್ಗೆ 4 ಗಂಟೆಗೆ ಎದ್ದಿದ್ದೀನಿ. ಮೇಘನ ನೈಟ್ ಟೊಮಾಟೊ ಬಾತ್ ಕೇಳಿದ್ಲು, ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಟೊಮಾಟೊ ಬಾತ್ ಮಾಡೋಣ ಅಂತ ಎದ್ದಿದ್ದೀನಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಬೆಳಗ್ಗೆ 4 ಗಂಟೆಗೆ ಎದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಬಂದು ಮೇಘನ ನಿನ್ನೆ ಟೊಮಾಟೊ ಬಾತ್ ಮಾಡಿದ್ಕಮ್ಮ ಮಮ್ಮಿ ಅಂತ ಹೇಳಿದ್ಲು. ಅದಕ್ಕೆ ಟೊಮಾಟೊ ಬಾತ್ ಮಾಡೋಣ ಅಂತ ಕಿಚನ್ಗೆ ಬಂದಿದ್ದೀನಿ. ನಾನು ನೋಡಿ ಎಲ್ಲ ನೀಟಾಗೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಎಲ್ಲ ಕಟ್ ಮಾಡಿ ತರಕಾರಿ ಎಲ್ಲ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಶುಂಠಿ, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ, ಒಂದು ಅರ್ಧ ಈರುಳ್ಳಿ, ಬೆಳ್ಳುಳ್ಳಿ ಒಂದು 2 ಗೆಡ್ಡೆ ಹಾಕೊಂಡಿದ್ದೀನಿ. ಇದಿಷ್ಟು ಮಿಕ್ಸಿಗೆ ಹಾಕೋಬರೋಣ. ನೋಡಿ ತಗೊಂಡಿರೋ ಅಂಥ ಎಲ್ಲನೂ ಬಂದಿದ್ದೀನಿ. ನೆಕ್ಸ್ಟ್ ಇಲ್ಲಿ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಸೈಡ್ ಟೊಮೊಟೊನ ನೀಟಾಗಿ ತೊಳೆದು ಹಚ್ಚಿಟ್ಕೊಂಡಿದ್ದೀನಿ ಮುಂಚೆಲೇನೆ. ಇದನ್ನ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಟೇಸ್ಟ್ ಆಗಬೇಕು ಎಣ್ಣೆಲೆ. ಎಲ್ಲ ತುಂಬ ಮೆತ್ತಗಾಗಿದೆ. ನೆಕ್ಸ್ಟು ಬಂದಿರೋ ಅಂಥದ್ದು ಹಾಕ್ತಾಯಿದ್ದೀನಿ ನಾನು. ಇದು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಅದು ಹಸಿ ಸ್ಮೆಲ್ ಆಗೋವರೆಗೂ ಒಂದು ನಿಮಿಷ ಹಂಗೆ ಫ್ರೈ ಮಾಡ್ಕೊಬೋಣ ಇದ್ರಾಗೇನೆ. ಒಂದು ಅರ್ಧ ಸ್ಪೂನು ಅರಿಶಿನ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಮಟನ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು 1 ನಿಮಿಷ ಹಂಗೇನೆ ನೀಟಾಗಿ ಮಸಾಲ ಸ್ಮೆಲ್ ಆಗೋವರೆಗೂ ಫ್ರೈ ಮಾಡೋಣ. ನೋಡಿ 1-2 ಆಲೂಗೆ ಗೆಡ್ಡೆನ ಈ ಥರ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಹಾಕೊಂತ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿರುತ್ತೆ ಆಲೂಗೆ ಗೆಡ್ಡೆ ಹಾಕಿದ್ರೆ. ನೆಕ್ಸ್ಟು ಅಕ್ಕಿ ತೊಳೆದು ವಾಶ್ ಮಾಡ್ಕೊಂಡು ಒಂದು 5 ನಿಮಿಷ ಬಿಟ್ಟಿದ್ದೀನಿ ನೋಡಿ. ಅಕ್ಕಿನೂ ಹಾಕ್ತಾಯಿದ್ದೀನಿ. ಇದನ್ನು ಒಂದು 5 ಸೆಕೆಂಡ್ ಈ ಥರ ಮಸಾಲ ಜೊತೆಗೆಲ್ಲ ಹಿಂಗೆ ತಿರುಗಿಸೋಣ. ನೀರು ಹಾಕ್ಕೊತಾ ಇದ್ದೀನಿ ನಾನು. ಎಲ್ಲ ಮುಚ್ಚಿಬಿಟ್ಟು 1-2 ಕೂಗು ಕೂಗಿಸ್ಕೊಳೋಣ. ಈ ಕಡೆ ಮೇಘನಾಗ ಒಂದು 3 ಮೊಟ್ಟೆ ಬೇಯಿಸೋಕೆ ಇಟ್ಟಿದ್ದೀನಿ. ಅವಳು ತುಂಬ ಸಣ್ಣಗಿದೆ. ಡೈಲಿ 2 ಮೊಟ್ಟೆ ತಿನ್ನಲಿ ಅಂತ ನಾನು ಬೇಯಿಸ್ಕೊಟ್ರೆ ಅವಳು ತಿನ್ನೋದೇ ಇಲ್ಲ. ಅವಳಿಗೆ ಬೈದು ತಿನ್ನಿಸ್ಬೇಕು. ನೋಡಿ ಟೊಮಾಟೊ ಬಾತು ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಗಮ್ಮು ಅಂತ ಇದೆ ಸ್ಮೆಲ್ ಮಾತ್ರ. ನಾನು ಸ್ವಲ್ಪ ತಿಂದ್ಬಿಟ್ಟು ಹೋಗ್ತೀನಿ ಟೇಸ್ಟ್ ಹೆಂಗಿದೆ ಅಂತ ನೋಡಿ. ನೋಡಿ ಜೊತೆಗೆ ಒಂದು ಮೊಟ್ಟೆನೂ ಇಟ್ಕೊಂಡಿದ್ದೀನಿ. ಮೇಘನ್ಗೆ 2 ಮೊಟ್ಟೆ ಇಕ್ಕಿ ನಾನೊಂದು ಮೊಟ್ಟೆ ಹಾಕೊಂಡಿದ್ದೀನಿ ಇಲ್ಲಿ. ನೋಡಿ ಟೇಸ್ಟ್ ಮಾಡ್ತೀನಿ ಟೊಮಾಟೊ ಬಾತ್ನ. ಸೂಪರಾಗಿ ಬಿಸಿ ಇದೆ, ತುಂಬ ತಿನ್ನೋಕ್ಕಾಗ್ತಿಲ್ಲ. ಸಕ್ಕತ್ತಾಗಿದೆ, ತುಂಬ ಟೇಸ್ಟಾಗಿದೆ. ನೀವು ಇದೇ ಥರ ಮನೇಲಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ನನಗೆ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ. ಮಾವಿನ ಹಣ್ಣು ಕೂಡ ಹಚ್ಚಿಕೊಂಡು ತಿಂತಾಯಿದ್ದೀನಿ ನೋಡಿ. ಮಾವಿನ ಹಣ್ಣು, ಮೊಟ್ಟೆ, ಟೊಮಾಟೊ ಬಾತು ಇದಿಷ್ಟು ತಿಂದ್ಬಿಟ್ಟು ಇವಾಗ ಕೆಲಸಕ್ಕಾದ್ರೂ ಹೋಗ್ತೀನಿ. ಕರಿಯ ನೋಡಿ ಓಡಾಡ್ತಾ ಇದ್ದಾನೆ. ನಾನು ನೋಡ್ತಾ ಇದ್ದೀನಿ, ಓಡೇ ಬರ್ತಾನೆ. ಬಾ ಕರಿಯ. ನೋಡಿ
ಕೆಲಸಕ್ಕಾದರೆ ಬಂದಿದ್ದೀನಿ ಅವಲೇ ಒಳಗಡೆ. ಎಷ್ಟು ಕಷ್ಟಪಡಬೇಕಲ್ವ ನಾವು. ಬರೀ 3 ದಿನದಲ್ಲಿ ಖಾಲಿ ಆಗೋ ದುಡ್ಡಿಗೆ 30 ದಿನ ಎದ್ನೋ ಬಿದ್ನೋ ಅಂತ ಓಡೋಡಿ ಬರ್ಬೇಕು. ಹಂಗೇ ಎಷ್ಟು ಕಷ್ಟಪಡ್ತೀವಲ್ವ.